ಒಂದು ಬೀರು ಪೂರ್ತಿ ನನ್ನ ಸ್ಯಾರಿನೇ ಇದೆ. ಅದು ಯಾವಾಗ ಉಟ್ಕೊಂಡು ಖಾಲಿ ಮಾಡ್ತೀನೋ ಗೊತ್ತಿಲ್ಲ. ಹಾಯ್ ಆಲ್, ವೆಲ್ಕಮ್ ಟು ರೈಕ್ಸ್ ಅಂಡ್ ಸಾಲಿನ್ ಕನ್ನಡ ಬ್ಲಾಗ್ಸ್. ಇವತ್ತು ನಾನು ತಿಂಡಿಗೆ ಬಿಸಿಬೇಳೆ ಬಾತ್ ಮಾಡ್ತಿದ್ದೆ. ಈಕ್ವಲ್ ಆಗಿ ತೊಗರಿಬೇಳೆ ಮತ್ತು ಅಕ್ಕಿನ ತೊಳ್ಕೊಂಡು ಅದರಲ್ಲಿ ಕಟ್ ಮಾಡಿ ಇಟ್ಟಿರೋಂಥ ತರಕಾರಿ, ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಎಣ್ಣೆ, ನೀರು ಹಾಕಿ ಬೇಯಿಸ್ಕೋಬೇಕು. ನಂತರ ನಾನು ಮಾರ್ನಿಂಗ್ ರೂಟೀನ್ನೇ ಮಾಡೋದು ಬಿಟ್ಟಿದ್ದೆ, ಹುಷಾರಿಲ್ದಂಗಾಗಿ ಮತ್ತು ಊರಿಗೆ ಹೋದೆ. ಹಾಗಾಗಿ ಇವತ್ತು ನಾನು ಬೆಳಗ್ಗೆ ಎದ್ದ ತಕ್ಷಣ ಹಸಿ ಕರ್ಬೇವಿನ ಸೊಪ್ಪನ್ನ ತಿಂದು ನೀರು ಕುಡಿದು, ಹಾಗೆ ಒಂದು ಹಸಿ ಬೆಳ್ಳುಳ್ಳಿ ಕೂಡ ತಿಂದೆ. ಬೆಳ್ಳುಳ್ಳಿನ ಬೆಳಗ್ಗೆ ಟೈಮು ಬರೀ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ನಂತರ ನಾನು ಒಂದು ದಾಳಿಂಬೆ ಹಣ್ಣು ಹಾಗೆ ಒಂದು ಅರ್ಧ ಬೀಟ್ರೂಟ್ ಹಾಕಿ ಜ್ಯೂಸ್ ಕೂಡ ಮಾಡಿಕೊಂಡೆ. ಇವತ್ತು ಜ್ಯೂಸ್ನ ಡೈಲಿ ಕುಡಿಯೋದ್ರಿಂದ ನಮ್ಮ ಸ್ಕಿನ್ನು ಮತ್ತು ಹೇರು ಹೆಲ್ದಿಯಾಗಿರೋದು ಅಷ್ಟೇ ಅಲ್ಲದೆ ನಮ್ಮ ಬಾಡಿಗೆ ಬೇಕಾಗಿರೋಂತಹ ಹಿಮೋಗ್ಲೋಬಿನ್ ಲೆವೆಲ್ ಹೆಚ್ಚಾಗುತ್ತೆ. ಒಂದು ಪಾತ್ರೆಯಲ್ಲಿ ಗೋಡಂಬಿ, ತುಪ್ಪ, ಎಣ್ಣೆ, ಕೊಬ್ಬರಿ ಚೂರು ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡು, ನಂತರ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಆಮೇಲೆ ಬಿಸಿಬೇಳೆ ಬಾತ್ ಪೌಡ್ರನ್ನ ಹಾಕಬೇಕು. ನಂತರ ನಾವು ಬೇಯಿಸಿಟ್ಟಿಟ್ಕೊಂಡಿರೋಂಥ ತರಕಾರಿ ಬೇಳೆನ ಹಾಕಿ ಎಷ್ಟು ನೀರು ಬೇಕು ಅಷ್ಟು ಹಾಕಿ, ಉಪ್ಪು ಮತ್ತು ಒಂದು 1/4 ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ, ಬೆಲ್ಲ ಕೂಡ ಹಾಕ್ಬೋದು. ಅದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅಷ್ಟರಲ್ಲಿ ತುಪ್ಪ ಹಾಕಿದ್ರೆ ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ. ಬಿಸಿಬೇಳೆ ಬಾತ್ಗೆ ನೀವು ಬೇಕಂದರೆ ಬೂಂದಿ ಹಾಕೊಂಡು ತಿನ್ಬೋದು, ನಮ್ಗೆ ಇಷ್ಟ ಆಗಲ್ಲ, ನಾವು ಹಾಕೊಂಡಿಲ್ಲ. ನಂತರ ನಮ್ಮ ಹಸ್ಬೆಂಡ್ ಇವತ್ತಂದ್ರೆ ಸ್ವಲ್ಪ ಡ್ರಾಪ್ ಮಾಡೋ ಆಫೀಸ್ಗೆ ಅಂತ, ಸೊ ಹಾಗಾಗಿ ಅವ್ರನ್ನ ಡ್ರಾಪ್ ಮಾಡಿ ಬರ್ತಾ ಅಲ್ಲಿ ದ್ರಾಕ್ಷಿ ಚೆನ್ನಾಗಿತ್ತಂತ ದ್ರಾಕ್ಷಿ ತೊಗೊಂಡು ಅಂದವೇ ನನ್ನ ಫ್ರೆಂಡ್ ಮನೆಗೆ ಹೋದೆ. ಅಲ್ಲೇ ತಿಂಡಿ ತಿಂದ್ಕೊಂಡು ನಂತರ ನಾನು ವಾಪಸ್ ಮನೆಗೆ ಬಂದೆ. ನಂತರ ನಮ್ಮ ಮೇಡ್ ಬಂದರು. ಇವತ್ತು ಮನೇಲಿ ಅಷ್ಟೇ ಕೆಲಸ ಇರಲಿಲ್ಲ, ಹಾಗಾಗಿ ನನ್ನ ಸ್ಯಾರಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿದೆ. ಆಯಿತು ಅಂದರು. ಬೀರಲ್ಲಿ ಇರೋದು ಪೂರ್ತಿ ನನ್ನ ಸ್ಯಾರಿನೇ, ಅದು ಯಾವಾಗ ಹಾಕೊಂಡು ಖಾಲಿ ಮಾಡ್ತೀನೋ ಗೊತ್ತಿಲ್ಲ. ಎಲ್ಲ ಮೆಸ್ಸಪ್ ಆಗಿತ್ತು, ಅವ್ರು ಫೋಲ್ಡ್ ಮಾಡಿಕೊಟ್ರು, ನಾನು ಕ್ಲೀನ್ ಮಾಡ್ಕೊಂಡೆ. ಬಟ್ ಪೂರ್ತಿ ಕ್ಲೀನ್ ಮಾಡೋಕ್ಕಾಗಲಿಲ್ಲ, ಅರ್ಧಕ್ಕೆ ನಿಲ್ಲಿಸಿದ್ದೀನಿ. ಪೂರ್ತಿ ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತೀನಿ ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ. ಅಷ್ಟರಲ್ಲಿ ಈವ್ನಿಂಗ್ ಆಗೇ ಹೋಯ್ತು. ದೇವ್ರ ಪೂಜೆ ಮಾಡ್ಕೊಂಡು ಇವತ್ತಿಂದ ಭಗವದ್ಗೀತೆ ಓದೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನಾನು ಪ್ರೆಗ್ನೆನ್ಸಿಯಲ್ಲಿರುವಾಗ ಓದ್ತಾ ಇದ್ದೆ, ಮತ್ತೆ ಓದೋಕ್ಕಾಗಿಲ್ಲ. ಸೊ ಹಾಗಾಗಿ ಡೈಲಿ ಎಷ್ಟೆಷ್ಟಾಗುತ್ತೆ ಅಷ್ಟೆಷ್ಟು ಪೇಜ್ನ ಓದೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಎರಡೂ ಸೈನ್ಯಗಳಲ್ಲಿ ತನ್ನ ಆತ್ಮೀಯ ಬಂಧುಗಳು, ಗುರುಗಳು ಮತ್ತು ಸ್ನೇಹಿತರು ಯುದ್ಧ ಮಾಡಿ ತಮ್ಮ ಪ್ರಾಣಗಳನ್ನು ಬಲಿ ಕೊಡಲು ಸಿದ್ಧವಾಗಿ ನಿಂತಿರುವುದನ್ನು ನೋಡುತ್ತಾನೆ. ದುಃಖ ಮತ್ತು ಮರುಕಗಳಿಂದ ದುರ್ಬಲನಾಗಿ ಅವನು ಶಕ್ತಿಗೊಳ್ಳುತ್ತಾನೆ. ಅವನ ಮನಸ್ಸು ದಿಗ್ಭ್ರಮೆ ಹೊಂದುತ್ತದೆ ಮತ್ತು ಯುದ್ಧ ಮಾಡಬೇಕೆಂಬ ತನ್ನ ಸಂಕಲ್ಪವನ್ನು ಅವನು ಬಿಟ್ಟುಕೊಡುತ್ತಾನೆ. ನಂತರ ಒಂದು 2 ಪೇಜಷ್ಟು ಭಗವದ್ಗೀತೆನ ಓದ್ಕೊಂಡು ನಂತರ ಅಡುಗೆ ಮಾಡ್ಲಿಕ್ಕೆ ಬಂದೆ. ನನ್ನ ಫ್ರೆಂಡ್ ಬರ್ತೀನಿ ಇಲ್ಲ, ಸೊ ಅವಳು ಬರೋಷ್ಟೊತ್ತಿಗೆ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಈರುಳ್ಳಿ ಚಟ್ನಿ ಮಾಡಿಕೊಂಡೆ. ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಕ್ಕಿ ಹಿಟ್ಟು, ಉಪ್ಪು, ಎಣ್ಣೆ, ಒಂದು ಆಲೂಗಡ್ಡೆ, ಒಂದು ಈರುಳ್ಳಿನ ತುರಿದಾಕೊಂಡು ಅದರಲ್ಲಿ ಬಿಸಿನೀರು ಹಾಕಿ ಕಲಸಿಟ್ಟೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಬಂದಳು. ಅವಳ ಹತ್ರ ಮಾತಾಡಿಕೊಂಡೆ. ಚಟ್ನಿಗೆ ಒಗ್ಗರಣೆ ಹಾಕಿರಲಿಲ್ಲ, ಒಗ್ಗರಣೆ ಹಾಕ್ಕೊಂಡೆ. ಚಟ್ನಿ ಕೂಡ ರೆಡಿ ಆಯಿತು. ನಂತರ ರೊಟ್ಟಿ ಕೂಡ ತೊಡ್ತಾ ಇದ್ದೀನಿ. ಬಟರ್ ಪೇಪರ್ ಮೇಲೆ ಒಂದಿಷ್ಟು ಹಿಟ್ಟನ್ನ ತೊಗೊಂಡು ರೌಂಡ್ ಮಾಡಿಕೊಂಡು ಅದನ್ನು ಕೈಯಲ್ಲೇ ತೊಟ್ಕೊಂಡೆ. ನಂತರ ಮೇಲೆ ಕಾಯ್ದಿರೋಂಥ ಹಂಚು ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ರೊಟ್ಟಿ ಹಾಕಿ ಎರಡೂ ಸೈಡು ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿ ಆಗುತ್ತೆ. ನನ್ನ ಫ್ರೆಂಡ್ ಕೂಡ ಹೆಲ್ಪ್ ಮಾಡಿದ್ಲು, ನಾನು ತೊಟ್ಕೊಟ್ಟೆ, ಅವಳು ಬೇಯಿಸಿದ್ಲು. ಆನಂತರ ನಾವು ಊಟಕ್ಕೆ ಕೂತ್ಕೊಂಡ್ವಿ. ರೊಟ್ಟಿ, ಚಟ್ನಿ, ಹಾಗೆ ನಮ್ಮಮ್ಮ ಸ್ವಲ್ಪ ಸ್ವೀಟ್ ಕಳಿಸಿದ್ರು. ಆ ಸ್ವೀಟು ಹಾಗೆ ಬಿಸಿಬೇಳೆ ಬಾತಿತ್ತು. ನಂತರ ಇಬ್ಬರು ಮಾತಾಡ್ಕೊಂಡು ಊಟ ಮಾಡ್ತಾ ಇದ್ವಿ. ಅವಳ ಮಗಳು ಬಂದು ಆ ಕ್ಯಾಮ್ರಾದಲ್ಲಿ ಅವಳು ಕಾಣಿಸಿದ್ದಾಳೆ. ಅದನ್ನು ನೋಡಿಬಿಟ್ಟು ಅಮ್ಮ ನಾನಲ್ಲಿ ಕಾಣಿಸ್ತಿದ್ದೀನಿ ಅಂತ ಅವ್ರ ಅಮ್ಮಂಗೆ ಹೇಳ್ತಾ ಇದ್ಲು. ಆಮೇಲೆ ಹೋಗಿ ಆಯ್ ಮಾಡು ಪುಟ್ಟ ಅಂದ್ವಿ. ಹೋಗಿ ಆಯ್ ಮಾಡಿದ್ಲು. ಪಾಪಗೆ ಊಟ ಮಾಡ್ಸೋಕ್ಕೆ ಅಂತ ಬಂದ್ಲು. ಅವಳು ಇಷ್ಟೊತ್ತವರೆಗೂ ಆಟ ಆಡ್ತಿದ್ದಳು, ಊಟ ಮಾಡಿಸ್ತಾಳೆ ಅಂತ ಅಂದ್ಬಿಟ್ಟು ಹೋಗಿ ಮಲ್ಕೊಂಡಿದ್ದಾಳೆ.